ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ನಿಮಗೆ ತಾಕತ್ತಿದ್ದರೆ RSS ಮತ್ತು ಸಂಘದ ಚಟುವಟಿಕೆ ನಿಷೇಧ ಮಾಡಿ ತೋರಿಸಿ. ಏನ್ರಿ ಇದು ಇಷ್ಟು ಬಿರ್ಸಾಗಿ ಮಾತಾಡ್ತಾರ? ತಾಕತ್ತಿದ್ರೆ ಅಂತ ಹೇಳ್ತಾ ಇದ್ದಾರೆ. ಸಂಘ ಮತ್ತು ಸಂಘದ ಚಟುವಟಿಕೆಗಳನ್ನು ನಿಷೇಧ ಮಾಡುವುದು ಅಸಾಧ್ಯ. ನೀವು ನಂಬಿರುವ ಸಿದ್ಧಾಂತದ ಬಗ್ಗೆ ನಿಜಕ್ಕೂ ಬದ್ಧತೆ ಇದ್ದರೆ ನಿಷೇಧ ಮಾಡಿ. ಇಷ್ಟು ಕಠೋರವಾಗಿ ಹೇಳ್ತಾರೆ. ಮಾಡ್ರಪ್ಪ. ನಾವು ಇತಿಹಾಸ ಪುಟಗಳು ನೋಡಿದಾಗ ಕಾಂಗ್ರೆಸ್ಸಿನ ಮುಖಂಡರಾದಂತಹ ನಮ್ಮ ನೆಹರು ಮತ್ತು ಪಟೇಲ್ರು ನಿಷೇಧ ಮಾಡಿ ಏನು ಮಾಡಿದ್ರಪ್ಪ? ಗಾಂಧಿ ಕೊಲೆ ನಂತರ ಅದು ಅಳದು ಹೋಯ್ತಾ, ಮುಚ್ಚಿ ಹೋಯ್ತಾ? ಇದನ್ನೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಇವತ್ತು ಬಲಿಷ್ಠ ರಿಜಿಸ್ಟ್ರೇಷನು ಇಲ್ಲದ್ರದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಭಗವಾ ಝಂಡ ನಮ್ದಪ್ಪ ಅಂತ ಹೇಳ್ತಾ ಇದ್ರು. ಅವ್ರು ನಾಗಪುರದ ಮೇಲೆ ಭಗವಾ ಜನ ಹಾರಿಸಿದ್ರು. ಇತ್ತೀಚೆಗೆ ತ್ರಿವರ್ಣ ಧ್ವಜ ಭಗವಾ ಧ್ವಜ ದೌಡ್ ಅಂತ ಹೇಳ್ತಾ ಇವತ್ತಿಗೂ ಇದ್ದಾರೆ ಅವರು. ಅದು ಎರಡು ಮಾತೇ ಇಲ್ಲ. ಆದರೂ ಹೊಳ್ಳಿ ಹೇಳಿದ್ರೆ ಏನಾಗ್ತದೆ? ಅದು ಹೇಳಿದರೆ ಇವತ್ತು ಜನ ಕೇಳೋ ಸ್ಥಿತಿಗೂ ಇಲ್ಲ. ಯಾಕೆ? ಇಲ್ಲಿ ಉತ್ತರದ ಇದು ಹುಡುಕ್ಬೇಕಾಯ್ತು ನಮ್ಮ ಕಾಂಗ್ರೆಸ್ಸಿಗರು. ಸುಮ್ಮನೆ ಏನೇನೋ ಎಲ್ಲೋ ಸುತ್ತಾಗೋದಲ್ಲ. ನೆಹರು ತಪ್ಪು ಮಾಡಿದ್ದು ಇದನ್ನು, ಪಟೇಲರು ತಪ್ಪು ಮಾಡಿದ್ದು ಇದನ್ನು. ಇವತ್ತು ಪಟೇಲನ ಸಹಿತ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕೆಂತಂದ್ರೆ ಅವ್ರಿಗೆ ಲೀಡರ್ಗಳು ರಾಜಕೀಯವಾಗಿ ಇಲ್ಲ ಇತಿಹಾಸದಲ್ಲೇ ಅನ್ನೋ ಸತ್ಯ ಇದ್ರಿ. ಅದು ಹೇಳಿದ್ರೆ ಏನು ಒಳ್ಳೆ ಅದನ್ನ ಅನ್ನೋದ್ರಾಗ ಏನು ಅರ್ತಿಲ್ಲ. ಹೌದಿಲ್ಲ? ಏನು ಅನಿಸ್ತದೆ ನಿಮಗೆ? ಇದಕ್ಕೆ ಉತ್ತರವನ್ನು ನಮ್ಮ ಗಾಂಧಿಯವರು ಹುಡುಕಿದ್ರು. ಏನದು? ಹಿಂದುತ್ವ. ಆದರೆ ಅವರು ಹಿಂದೂ ಅಂದರೆ ಏನು ಅನ್ನೋದನ್ನು ಪ್ರಬಲವಾಗಿ ಮಾಡ್ತಾ ನಮ್ಮನ್ನು ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಅಂತ ಹೇಳ್ತಾಯಿದ್ರು. ವಿಶಾಲ ಅರ್ಥದಲ್ಲಿ ಹೇಳಿದರು. ಹಿಂದೂ ನಾನು ಅಂತ ಹೇಳಿದರು. ಕಾರಣ ಇಷ್ಟ ಅವ್ರಿಗೆ ಅಷ್ಟು ಭಾಳಷ್ಟು ಇವರಷ್ಟು ಇದಲ್ಲ. ಇದು ಬೆಳೀತಾ ಇತ್ತು. ಅವತ್ತು ಹೆಡಗೆವಾರ ಅವರಾಗಿರ್ಬೋದು, ನಂತರ ಬಂತ ನಮ್ಮ ಗುರೂಜಿ ಆಗಿರ್ಬೋದು, ಬೆಳೆಸ್ತಾ ಇದ್ದರು. ಜನ ನಿಧಾನಕ್ಕೆ ಅವ್ರು ನಂಬ್ತಾ ನಡೆದಿತ್ತು ಜನ. ಅದರಲ್ಲೂ ಇಲ್ಲಿಯೇ ಮಧ್ಯಮ ವರ್ಗ ಮತ್ತು ವ್ಯಾಪಾರಿ ವರ್ಗವನ್ನು ಹಿಡ್ಕೊಂಡು ಅವರಲ್ಲೇ ಧರ್ಮದ ಒಂದು ಅರ್ಧ ನಂಬಿಕೆಗಳೇನಿದ್ದವು. ಧರ್ಮ ಅಂದ್ರೆ ಸಂಪ್ರದಾಯ ಧರ್ಮ ಎಲ್ಲ ಮಿಕ್ಸ್ ಮಾಡಿ, ಜಾತಿ ಧರ್ಮ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಅವಳು ಚೋಳ ಮಾಡಿ ಅವ್ರು ತಲೆಯಲ್ಲಿ ಹಾಕಿ ಮಧ್ಯಮ ವರ್ಗದ ಅದರ ವ್ಯಾಪಾರಿ ವರ್ಗದಿಂದ